ಈ ಸಂಸ್ಥೆ ಐರಾ ಫಿಲ್ಮ್ ಸಂಸ್ಥೆ ಹಿಂದೆ ಇದ್ದಂಥ ಇನ್ಸ್ಪಿರೇಷನ್, ಮೋಟಿವೇಶನ್, ನಮ್ಮ ಡ್ರೈವಿಂಗ್ ಫೋರ್ಸ್, ನಮ್ಮ ಬ್ಲೆಸ್ಸಿಂಗ್. ಫಸ್ಟ್ ಅವ್ರ ಹೆಸರು ತೊಗೊಂಡ್ಬಿಡ್ತೀನಿ. ಮಿನಿಸ್ಟರ್, ಸಹೋದರಿ, ಕರ್ನಾಟಕದ ಐರನ್ ಲೇಡಿ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಸಂಸ್ಥೆಯಿಂದ ಕರ್ನಾಟಕಕ್ಕೆ, ವಿಶೇಷವಾಗಿ ಕನ್ನಡಿಗರಿಗೆ ಒಳ್ಳೆಯ ಕಥೆ, ಒಳ್ಳೆಯ ಸಿನಿಮಾಗಳನ್ನು ನೀಡಬೇಕಂತ ನಮ್ಮ ಒಂದು ದೊಡ್ಡ ಆಸೆ. ವಿಶೇಷವಾಗಿ ಈ ಒಂದು ಮೂವಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ, ತಾವು ಟೀಸರ್ ನೋಡಿದ್ರೆ ದೊಡ್ಡದಾಗಿ ಮಾಸ್ ಆಗಿ ಹೀರೋಯಿಸಮು, ಫೈಟು ಎಲ್ಲ ತಾವು ನೋಡಿದ್ರಿ. ಬಟ್ ಈ ಕತೆ ಒಪ್ಪಿದ್ದೆ ನಾವು. ಈ ಕಥೆಯಲ್ಲಿರುವಂಥ ಒಂದು ಸಾಮಾಜಿಕ ಕಳಕಳಿ, ಒಂದು ಒಳ್ಳೆಯ ಸಂದೇಶ, ಈಗಿನ ಜನ್ರೇಷನ್ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಇದೆ ಈ ಕಥೆಯಲ್ಲಿ. ಆ ಎಲ್ಲ ನೋಡ್ಕೊಂಡ್ಬಿಟ್ಟು ಈ ಒಂದು ಕಥೆಯನ್ನು ನಾವು ಒಪ್ಕೊಂಡು ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಈ ಕಥೆಯನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿದಂಥ ಶಂಕರ್ ಗುರು ಅವರಿರ್ಬೋದು, ನಮ್ಮ ಮಿತ್ರರಾದಂಥ ಹಾಗೂ ಈ ನಮ್ಮ ಸಿನಿಮಾದ ನಟರಾದಂಥ ಧನಂಜಯ್ ಅವರು, ಅದರ ಜೊತೆಗೆ ನಮ್ಮ ಇನ್ನೊಬ್ಬರ ಮಿತ್ರರಾದಂಥ ಸತ್ಯ ಇರ್ಬೋದು, ಎಲ್ಲರೂ ಕೂಡ ಕೂಡಿಕೊಂಡು ಈ ಒಂದು ಸಿನಿಮಾವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ನಮಗೆ ಬಹಳ ದಿವಸದ ನಂತರ ವಿಶೇಷವಾಗಿ ಜಿ ಸ್ಟುಡಿಯೋದವರು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅವರಿಂದ ಕೊಡುಗೆ ಇದೆ. ಅವರು ಕೂಡ ನಮ್ಮ ಕಥೆಯನ್ನು ನೋಡಿಕೊಂಡು ಕೇಳಿ ಅವರು ಕೂಡ ಇದರಲ್ಲಿ ಒಂದು ನಮ್ಮ ಫ್ಯಾಮ್ಲಿಯಲ್ಲಿ ಮೆಂಬರ್ ಆಗಿ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ವಿಶೇಷವಾಗಿ ಎಲ್ಲರ ಪರವಾಗಿ ಜಿ ಸ್ಟುಡಿಯೋದವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ.